ಸಚಿವ ಸ್ನೇಹಿತರೆ, ಶಾಸಕ ಮಿತ್ರರೇ, ಗಣ್ಯ ವ್ಯಕ್ತಿಗಳೇ, ಸಹೋದರ ಸಹೋದರಿಯರೇ, ಇವತ್ತು ರಾಜಣ್ಣವರ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ತುಮಕೂರಲ್ಲಿ ನಾವೆಲ್ಲ ಕೂಡಿ ಆಚರಿಸ್ತೀರಿ. ನಾವೆಲ್ಲ ಸುಮಾರು 40 ವರ್ಷದಿಂದ ನಾವು ರಾಜಣ್ಣವರು ಆತ್ಮೀಯರು. ಒಂದ್ಸರಿ ಅವರು ನಾವು ಕೂಡ ಶಾಸಕರಾಗಿದ್ದೀವಿ, ಮಂತ್ರಿ ಆಗಿದ್ದೀವಿ. ಮತ್ತು ರಾಜಣ್ಣವರು ಯಾವುದೇ ರೀತಿಯಿಂದ ಪಕ್ಷ ರಾಜಕೀಯ ಆಗಲಿ ಜಾತಿ ರಾಜಕಾರಣದಲ್ಲಿ ಎಲ್ಲ ಮಾಡುವಂಥವಲ್ಲ. ಯಾವಾಗಲಾದರೂ ನಾವು ಆತ್ಮೀಯತೆಯಿಂದ ಇವತ್ತು ನಾವು ರಾಜಣ್ಣವ್ರು ಎಲ್ಲೇ ಇರಲಿ ಏನೇ ಹೇಳಿ ಒಂದು ಕೆಲಸವನ್ನು ಹೇಳಿದರೆ ಚಾಚು ತಪ್ಪದೆ ಮಾಡುವಂಥ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ. ಅವರು ನಾವು ಒಂದೇ ಸಮಿತಿಯಲ್ಲಿದ್ದೀವಿ, ಭಾಳ ಸರಿ ಎಲ್ಲ ಅಡ್ಡಾಡ್ತಿದ್ದೀವಿ ದೂರ ಕಡೆ. ಹೀಗಾಗಿ ಅವರ ನಮ್ಮ ಒಡನಾಟ ಅತ್ಯಂತ ಶ್ರೇಷ್ಠವಾದಂಥ ಒಡನಾಟ ಅಂತೇಳಿ ಭಾಳ ಅಭಿಮಾನದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ರಾಜಣ್ಣವರು ಭಾಳ ನಾವು ಒಂದು ಮಾತನ್ನು ಹೇಳಬೇಕಂದ್ರೆ ಭಾಳ ನೇರವಾಗಿ ನಿಷ್ಠುರವಾಗಿ ಮಾತನಾಡುವಂಥ ವ್ಯಕ್ತಿ. ಯಾರನ್ನು ಗಿಲಾಜು ಇಟ್ಕೊಳ್ಳಲ್ಲ, ಅತ್ಯಂತ ನೇರವಾಗಿ ತಣ್ಣಗೆ ಆಗ್ತಿದೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಕೆಲಸವನ್ನು ಮಾಡುವಂಥ ಒಬ್ಬ ಶ್ರೇಷ್ಠವಾದಂಥ ಮತ್ತು ನೇರವಾದಂಥ ಮಾತುಗಾರಿಕೆ ಅಂತ ಒಬ್ಬ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಸಚಿವರಾಗಿರ್ತಾರೆ, ಸಚಿವರಾದಾಗ ಸದನದಲ್ಲಿ ಬಂದಾಗ ಯಾವುದೇ ಒಂದು ವಿಷಯ ಬರಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದು ಹೀಗಿದು ಆಗ್ತಿದೆ, ಇದು ಆಗೋದಿಲ್ಲ, ಇಂಥ ಸಮಸ್ಯೆ ಇದೆ, ಈ ಎಲ್ಲ ವಿಚಾರವನ್ನು ಹೇಳುವಂಥ ಕೆಲಸವನ್ನು ರಾಜಣ್ಣವ್ರು ಮಾಡ್ತಾರೆ. ಕಳೆದ 20-25 ವರ್ಷದಿಂದ ನಾವು ಭಾಳ ಆತ್ಮೀಯರಾಗಿದ್ದೀವಿ. ಇವತ್ತು ನಮಗೆಲ್ಲ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಒಬ್ಬ ರಾಜಕಾರಣದಲ್ಲಿ ಇದ್ದಂಥವ್ರಿಗೆ ಜನನಾಯಕರಂತೇಳಿ ಭಾಳ ಜನ ಮಾತಾಡ್ತಾರೆ. ಜನನಾಯಕರಂದ್ರೆ ಯಾರು? ಜನರಿಗೆ ಹತ್ತಿರವಾಗಿ ಪ್ರತಿಯೊಬ್ಬರ ನೋವಿಗೆ ಪ್ರತಿಯೊಬ್ಬರ ಒಂದು ಕೆಲಸಕ್ಕೆ ಸ್ಪಂದಿಸ್ತಾರಲ್ಲ, ಅವರು ಜನನಾಯಕರು ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತಿದೆ. ಅಂಥ ಜನನಾಯಕರಲ್ಲಿ ಅತ್ಯಂತ ಒಬ್ಬ ಪ್ರತಿಭಾನ್ವಿತ ಮತ್ತು ಶ್ರೇಷ್ಠವಾದಂಥ ವ್ಯಕ್ತಿ ರಾಜಣ್ಣ ಅಂಥೇಳಿ ನಾನು ಅಭಿಮಾನದಿಂದ ಹೇಳ್ತೀನಿ. ನಾನು ಭಾಳ ದೂರದಲ್ಲಿದ್ದೆ, ನನಗೇನು ಅವರೇನು ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ಕಾರ್ಯಕ್ರಮ ಐತೆಂದು ಸೀದಾ ಬೆಂಗಳೂರಿಂದ ಇಲ್ಲಿಗೆ ಬಂದೆ. ನಾನು ಒಬ್ಬ ಆತ್ಮೀಯ ಸ್ನೇಹಿತನ ಕಾರ್ಯಕ್ರಮ ಭಾಗವಹಿಸಿ ನಾವು ಅವರಿಗೆ ಒಂದು ಸ್ವಲ್ಪ ಒಳ್ಳೆಯ ಎರಡು ಮಾತನಾಡಿ ಹೋಗಲಿಕ್ಕೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಒಟ್ಟಾರೆ ಹೇಳಬೇಕಂದ್ರೆ ನಾನು ಸುಮಾರು 45 ವರ್ಷದಿಂದ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಾವು ಅವರು ಕೂಡ ಕೆಲವು ಸರಿ ಮಂತ್ರಿಗಳಾಗಿದ್ವಿ, ನಮ್ಮ ವಿಧಾನ ಪರಿಷತ್ನಲ್ಲಿ ಒಂದು ಸರಿ ಇದ್ದರು. ಹೀಗಾಗಿ ನಾವೆಲ್ಲ ಆತ್ಮೀಯ ಸ್ನೇಹಿತರು. ಆ ಕಡೆ ಉತ್ತರ ಕರ್ನಾಟಕ ಅನ್ನಂಗಿಲ್ಲ, ದಕ್ಷಿಣ ಕರ್ನಾಟಕ ಅನ್ನಂಗಿಲ್ಲ, ಯಾವುದೂ ಅನ್ನಂಗಿಲ್ಲ. ನಾವೆಲ್ಲ ಅವತ್ತಿನಿಂದ ಬಂದಂಥವ್ರು. ಅವರೆಲ್ಲ ಸಮಾನ ವಯಸ್ಸಿನವರು. ಅವತ್ತಿನ ಕಾಲಕ್ಕೆ ನಾವು 1980 ಮತ್ತು 83ನೇ ಕಾಲದಿಂದ ಬಂದವರು. ಇವತ್ತು ಕೆಲವು ಜನರಲ್ಲಿ ಏನಿದೀವಿ, ನಾವು ಅಷ್ಟು ಜನ ಅದೀವಿ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗ್ತಿದೆ. ಅವತ್ತಿನ ರಾಜಕಾರಣ ಇವತ್ತಿನ ರಾಜಕಾರಣವನ್ನು ನಾವೆಲ್ಲ ತುಲನೆ ಮಾಡಿದರೆ ಇವತ್ತಿನ ಭಾಳ ಕಷ್ಟ ಕಾಲದಲ್ಲಿ ನಾವೆಲ್ಲ ರಾಜಕಾರಣ ಇದೀವಿ ಅನ್ನೋದನ್ನು ಇವತ್ತೆಲ್ಲರೂ ತಿಳ್ಕೊಬೇಕಾಗ್ತಿದೆ. ಇವತ್ತು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತಾವೆ. ಕೆಲಸ ಮಾಡಿದರೆ ಸರಿ, ಮಾಡಿದ್ರೆ ಕಾನೂನು ಬರೆದಿದ್ದರು ಮಾಡದಿದ್ದರು ಅದಕ್ಕೆ ಅಪವಾದನೆ ಕೊಡುವಂಥ ಜನ ಇವತ್ತು ಭಾಳಷ್ಟು ಇದ್ದಾರೆ. ಇಂಥದ್ದೊಂದು ಸಮಯದಲ್ಲಿ, ಇಂಥ ಒಂದು ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ರಾಜಣ್ಣವರು ಎಲ್ಲರೂ ಕೂಡ ಕೂಡಿಕೊಂಡು ಉತ್ತಮವಾದಂಥ ರೀತಿಯಿಂದ ಕೆಲಸವನ್ನು ಮಾಡಿ ಯಾವುದೇ ಖಾತೆಯನ್ನು ಕೊಟ್ಟರು ಭಾಳ ಉತ್ತಮವಾದಂಥ ನಿಭಾಯಿಸಿ ಜನರಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಒಬ್ಬ ಅತ್ಯಂತ ಶ್ರೇಷ್ಠವಾದಂಥ ರಾಜಕಾರಣಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ರಾಜಣ್ಣವರಿಗೆ ತಾವೆಲ್ಲ ಇಷ್ಟೆಲ್ಲ ಅಭಿಮಾನದಿಂದ ಕೂಡಿರಿ, ಇಷ್ಟೆಲ್ಲ ಜನ ನೋಡ್ತಿದ್ದೀನಿ. ಒಬ್ಬ ಒಳ್ಳೆಯ ರಾಜಕಾರಣಿ, ಒಬ್ಬ ಉತ್ತಮವಾದಂಥ ನಾಗರಿಕರ ಸಮಾಜದಲ್ಲಿ ಬೆಳೆದು ಬಂದಂಥ ಒಬ್ಬ ವ್ಯಕ್ತಿ. ಅವ ಒಳ್ಳೆಯವನಿಸ್ಕೋಬೇಕಾದ್ರೆ ಇವತ್ತಿನ ಕಾಲದಲ್ಲಿ ರಾಜಕಾರಣಿಗಳಾದಂಥವರು ಭಾಳಷ್ಟು ಮಂದಿ ವಿರೋಧವನ್ನು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾದಂಥ ವಾತಾವರಣದಲ್ಲಿ ನಾವು ಅದೀವಿ. ಯಾಕಂದ್ರೆ ಲೀಗಲ್ ಮಾಡಬೇಕು, ಇಲ್ಲಿಗಲ್ ಮಾಡಬೇಕು, ಏನು ಹೇಳ್ತಾರೆ ಜನ ಕೆಲಸ ಮಾಡಬೇಕು. ಕೆಲಸ ಮಾಡದಿದ್ದರೆ ಎಂಥ ಜನ ಅಂತ ಹೇಳ್ತಾರೆ, ಎಂಥ ಮಂತ್ರಿಗಳಿವರು, ಎಂಥ ಶಾಸಕರು ಅನ್ನುವಂಥ ಕಾಲ ಇವತ್ತು ನೋಡ್ತೀವಿ ನಾವು. ಅವತ್ತಿನ ಕಾಲವನ್ನು ನೋಡಿದ್ದೀನಿ, ಇವತ್ತಿನ ಕಾಲವನ್ನು ನೋಡ್ತೀವಿ ನಾವು. ಅವತ್ತೇ ಯಾರಾದರೂ ನಾವೆಲ್ಲ ಕಾಲೇಜಲ್ಲಿ ಕಲಿಯುವಾಗ ಒಂದಿಬ್ಬರು ಶಾಸಕರಿದ್ದರು, ನಮ್ಮ ಬಾದಾಮಿಯವ್ರು ಹೊರಕೇರಿ ಅಂತ ತಿಳ್ಕೊಂಡೇಳಿ ಒಂದು ಪಾಸ್ ಕೇಳಕ್ಕೆ ಹೋಗಿದ್ವಿ ನಾವು ಸ್ಟೂಡೆಂಟಾಗಿ. ನಮ್ಗೆ ಅತ್ಯಂತ ಪರಿಚಯ ಇದ್ದಂಥವ್ರು ಅವರು. ಒಂದು ಪಾಸ್ ಕೊಡ್ರಿ ಅಂದ್ರೆ ಬಸವರಾಜ್ ಹೊರಟ್ಟಿ ಅಂತ ಏನು ಗೊತ್ತು ನನಗೆ, ನಮ್ಮ ಭಾಳ ಅಗದಿ ಕ್ಲೋಸ್ ಇದ್ದವರು. ಯಾಕ್ರಿ ಸರ್ ನೀ ಏನಾದರೂ ಒಂದು ಐಡೆಂಟಿ ಕಾರ್ಡ್ ತಂದ್ಯಾ, ಏನು ತಂದು ಏನು ತಂದಿಲ್ಲ, ಕೊಡೋಂಗಿಲ್ಲ.
ಅಲ್ಲಿ ಹೋಗಿ ಏನಾರು ಗಲಾಟೆ ಆದರೆ ಯಾರು ಜವಾಬ್ದಾರಿ ಅನ್ನೋಂಥ ಕಾಲ ಅವತ್ತಿತ್ತು. ಇವತ್ತು ನಾವು ಒಳಗೆ ಶಾಸನಸಭೆಗೆ ಹೋಗುವಾಗ ಒಂದು ಪಾಸ್ ಕೊಡಿ ಅಂತ ಯಾರ ಕೇಳಿದ್ರೆ ಏನಪ್ಪ ರೂಮಿಗೆ ಬರ್ಬೇಕಂತ ನೀವೆಂಥ ಶಾಸಕರಿ ಒಂದು ಪಾಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಈಗಂತಾರೆ. ಇಂಥ ಜನನೂ ನಾವು ನೋಡ್ತೀವಿ, ಅಂಥವ್ರು ನೋಡಿವಿ. ಇಂಥ ಒಂದು ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡೋದು ಭಾಳ ಕಷ್ಟದ ಕೆಲಸ. ರಾಜಕಾರಣ ಅಂದರೆ ಹೊರಗೆ ಹೋಗೋರಿಗೆ ನೋಡೋರಿಗೆ ಭಾಳ ಚಂದ ಅನಿಸಿದೆ. ಇಲ್ಲಿದ್ದಂಥವ್ರಿಗೆ ಏನು ಪರಿಸ್ಥಿತಿ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಒಟ್ಟಾರೆ ನಾವು ಹೇಳಬೇಕಾದ್ರೆ ಒಬ್ಬ ಜನಪ್ರತಿನಿಧಿ ಆದಂಥವ, ಒಬ್ಬ ಜನಸಾಮಾನ್ಯರ ವ್ಯಕ್ತಿ ಆದಂಥವ, ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಆದಂಥವ, ಒಬ್ಬ ಜನನಾಯಕ ಆದಂಥ ವ್ಯಕ್ತಿ ಅಂತಂದರೆ ಕೆ.ಎನ್. ರಾಜಣ್ಣವ್ರ ಭಾಳ ನಾನು ಅಭಿಮಾನದಿಂದ ಹೇಳ್ತೀನಿ. ಇಂಥವ್ರು ಇನ್ನಷ್ಟು ಜನ ಈ ರಾಜ್ಯದಲ್ಲಿ ಇರಬೇಕು. ಅಂದಾಗಿ ಈ ರಾಜ್ಯ ಇನ್ನೂ ಸುಭಿಕ್ಷೆಯಿಂದ ಬೆಳೀತಿದೆ. ಇಂಥ ಒಂದು ಸಮಯದಲ್ಲಿ ನಾನು ಹೆಚ್ಚು ಮಾತನಾಡಿದೆ. ರಾಜಣ್ಣವ್ರಿಗೆ 75 ವರ್ಷದ ನಾವು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಪ್ರಕೃತಿ ಸರಿ ಇಟ್ಕೊಂಡಾರ, ಒಳ್ಳೆಯ ವಾತಾವರಣದಲ್ಲಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅವ್ರ ಕೆಲಸವೇ ಅವರನ್ನು ಇಲ್ಲಿ ತಂದಿದೆ ಅನ್ನೋದನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಇಂಥವ್ರು ಇನ್ನೂ 100 ಕಾಲ ಬಾಳಲಿ. ಅವ್ರಿಗೆಲ್ಲ ಇದೆ. ಅವ್ರ ಮಗ ಒಳ್ಳೆಯವ್ರದಾರ, ಅವ್ರ ಮನೆಯವರು ಒಳ್ಳೆಯವ್ರದಾರ. ನಾನು ಭಾಳ ಅವ್ರಿಗೆ ಬಿಡ್ದೆ. ಅವರ ಮನೆಯವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಂದಿನಿಂದ ಇಂದಿನವರೆಗೆ ನಾವೆಲ್ಲ ಒಂದೇ ಕುಟುಂಬದವ್ರಂಗೆ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೇನು ಮಾತನಾಡಿದೆ. ರಾಜಣ್ಣವ್ರಿಗೆ ಎಲ್ಲ ಬಣ್ಣ ಕೊಟ್ಟಿದ್ದಾನೆ ದೇವರು. ಅವ್ರಿಗೆ ಆಯುರಾರೋಗ್ಯವನ್ನು ಕೊಡಲಿ, ಇನ್ನೂ 100 ಕಾಲ ವರ್ಷ ಬಾಳಲಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ಕೊಂಡು ಹೇಳಿ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.